ಬಾವಿ ಎಲ್ಲ ಕೆಟ್ಟು ಹೋಗ್ಯಾವ. ಇವತ್ತು ರೈತರ ಪರಿಸ್ಥಿತಿ ಬಹಳಷ್ಟು ಕಷ್ಟದಾಗಾರ. ಆ ಕೆರೆಗಳಿಂದ ಅನೇಕ ಪ್ರಾಣಿ ಜೀವಿ ಜಲಚರ ಜೀವಿಗಳು ಕೂಡ ಸತ್ತೋಗ್ತಾ ಇದೆ. ಮೊನ್ನೆ ಏನು ಮಳೆ ಬಂತು, ಆ ಮಳೆಯಲ್ಲಿ ಏನಾದ್ರೆ ರಾಜಾರೋಷವಾಗಿ ಏನದಂದ್ರ ಕೆಮಿಕಲ್ ಅನ್ನು ಬಿಟ್ಟು ನೋಡಿ ಇಲ್ಲಿ ಮೀನುಗಳು ಯಾವ ರೀತಿ ಸತ್ತಿದ್ದೇವೆ. ಭವಿಷ್ಯವನ್ನು ನಾವು ರೂಪಿಸ್ತೀವಿ ಅಂತ ಹೇಳ್ತೀರಿ, ಎಲ್ಲಿ ರೂಪಿಸ್ತಾ ಇದ್ದೀರಾ? ಹೀಗಾಗಿ ಸುಮಾರು ಸಲ ಏನದಂದ್ರೆ ನಾವು ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಕ್ರಮ ತಗೊಳ್ಳತ್ತಿಲ್ಲ. ಹುಮನಾಬಾದ್ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿನ ಕೆಲ ರಾಸಾಯನಿಕ ಕಾರ್ಖಾನೆಗಳ ತ್ಯಾಜ್ಯ ವಿಷಪೂರಿತ ನೀರು ಹಳ್ಳದಲ್ಲಿ ಹರಿಸಿದ್ದರಿಂದ ಜಲಚರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಸುತ್ತಲಿನ ಗ್ರಾಮಸ್ಥರಿಗೆ ಜೀವಕಂಟಕವಾಗಿ ಪರಿಣಮಿಸಿದೆ. ಕೈಗಾರಿಕಾ ಪ್ರದೇಶದಲ್ಲಿನ ಕೆಲ ಕಾರ್ಖಾನೆಗಳು ರಾತ್ರೋರಾತ್ರಿ ತ್ಯಾಜ್ಯದ ನೀರನ್ನು ಕೆನಾಲ್ ಮುಖಾಂತರ ನೇರವಾಗಿ ಹಳ್ಳಕ್ಕೆ ಹರಿಬಿಟ್ಟು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರುತ್ತಿವೆ. ಇದರಿಂದ ಜಲಮೂಲಗಳು ಕಲುಷಿತವಾಗುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ಹಳ್ಳದಲ್ಲಿ ಮೀನುಗಳು ಸಾವನ್ನಪ್ಪಿದ್ದರಿಂದ ಕೊಳೆತು ದುರ್ವಾಸನೆ ಹಬ್ಬುತ್ತಿದೆ. ಸುತ್ತಮುತ್ತಲಿನ ಹೊಲಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ಹೋಗುವ ರೈತರು, ಕೂಲಿ ಕಾರ್ಮಿಕರು ಮೂಗು ಮುಚ್ಚಿಕೊಂಡು ಹೋಗುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಹಳ್ಳದಲ್ಲಿ ರಾಸಾಯನಿಕ ತ್ಯಾಜ್ಯ ಸೇರಿದ್ದರಿಂದ ದನಕರುಗಳ ಮಾಲೀಕರಿಗೂ ಆತಂಕವಾಗಿದೆ. ಕಾರ್ಖಾನೆಗಳು ಹೊರಸೂಸುವ ವಿಷಗಾಳಿ, ನೀರಿನಲ್ಲಿ ಮಿಶ್ರಣವಾಗುತ್ತಿರುವ ರಾಸಾಯನಿಕ ಅಂಶಗಳು ಸುತ್ತಲಿನ ಗ್ರಾಮಗಳ ಜನಜಾನುವಾರುಗಳು ಸಾಯಬೇಕೋ ಬದುಕಬೇಕೋ ಎನ್ನುವಂತೆ ಆಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಇಲ್ಲೇ ಏನದಂದ್ರೆ ಹುಮನಾಬಾದ್ ತಾಲೂಕಿನಲ್ಲಿ ಕೈಗಾರಿಕಾ ಕಂಪನಿಗಳಿವೆ. ಸುಮಾರು ಇಲ್ಲಿಲ್ಲ ಅಂದ್ರೆ ಬಹಳಷ್ಟು ಕೆಮಿಕಲ್ ಕಂಪನಿಗಳಿವೆ. ಆ ಕೆಮಿಕಲ್ ಕಂಪನಿದಿಂದ ಏನದಂದ್ರೆ ಹಾನಿ ಆಗೋಂಥ ನೀರು, ಕೆಮಿಕಲ್ ನೀರುಗಳನ್ನು ರಾಜಾರೋಷವಾಗಿ ಏನದಂದ್ರೆ ಹಳ್ಳಕ್ಕೆ ಮತ್ತು ನಾಲೆಗೆ ಬಿಡ್ತಾ ಇದ್ದಾರೆ. ಅದರಿಂದ ಸುಮಾರು ಏನದಂದ್ರೆ ನಮ್ಮ ಇಲ್ಲಿ ಗ್ರಾಮಸ್ಥರಿಗೆ ಅನೇಕ ಸಮಸ್ಯೆಗಳನ್ನು ಉಂಟಾಗ್ತಾಯಿದೆ. ಸ್ಕಿನ್ ಸಮಸ್ಯೆ, ತಿಂಡಿ ಕೊಡೋದಾಗಲಿ ಮತ್ತು ತಲೆ ಮೇಲಿನ ಕೂದಲು ಹೋಗೋದಾಗಲಿ ಮತ್ತು ಚರ್ಮ ರೋಗ ಆಗಲಿ ಇಂಥವು ಅನೇಕ ಸಮಸ್ಯೆಗಳು ಆಗ್ಲತ್ತಾ ಇದೆ. ಹೀಗಾಗಿ ಸುಮಾರು ಸಲ ಏನದಂದ್ರೆ ನಾವು ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಕ್ರಮ ತಗೊಳ್ಳತ್ತಿಲ್ಲ. ಹಾಗಾಗಿ ನಾವು ಹೋರಾಟ ಮಾಧ್ಯಮ ಮೂಲಕ ನಾವು ಗೈಡ್ ಕೊಟ್ಟಾಗ ಸುಮಾರು ಏನಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನವರು ಬರ್ತಾರೆ, ನೀರು ಸಂಗ್ರಹ ಮಾಡ್ಕೋತಾರೆ. ಆದರೆ ಇಲ್ಲಿವರೆಗೂ ಏನದಂದ್ರೆ ಕಾನೂನುಬದ್ಧವಾಗಿ ಯಾವುದೇ ರೀತಿಯಿಂದ ಏನದಂದ್ರೆ ಕ್ರಮ ತಗೋತಾ ಇಲ್ಲ. ನಮ್ಮದು ಆಗ್ರಹ ಏನಿದೆ ಅಂದ್ರೆ ಈ ನೀರಿನಿಂದ ಇದೇ ನೀರು ಏನದಂದ್ರೆ ನಮ್ಮ ಬೀದರ್ ಜಿಲ್ಲೆ ಒಳಗೆ ಏನದಂದ್ರೆ ಕಾರಂಜಿ ಡ್ಯಾಮಿಗೆ ಹೋಗ್ತಾವ. ಇಡೀ ಜಿಲ್ಲಾದ್ಯಂತ ಇದೇ ನೀರು ಕುಡಿತಾರೆ. ಇವತ್ತು ನೆಲದಲ್ಲಿ ಇಳಿದ ಕೇಸಿಂದ ಎಲ್ಲ ಬೋರು ಬಾವಿ ಎಲ್ಲ ಕೆಟ್ಟು ಹೋಗ್ಯಾವ. ಇವತ್ತು ರೈತರ ಪರಿಸ್ಥಿತಿ ಬಹಳಷ್ಟು ಕಷ್ಟದಾಗಾರ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವತ್ತು ಬೆಲೆ ಏರಿಕೆ ನೋಡಿದ್ರೆ ಗಗನಕ್ಕೆ ಹೋಗಿದೆ. ಅಂತರದಾಗ ಏನದಂದ್ರೆ ನಾವು ರೈತರೆಲ್ಲ ಏನದಂದ್ರೆ ಇವತ್ತು ನೇರ ಹಾಕುವ ಪರಿಸ್ಥಿತಿ ಬಂದುಬಿಟ್ಟದ. ಇಲ್ಲಿಂದ ರೈತರಿಗೆಲ್ಲ ಸುಮಾರು ಹೊಲದಲ್ಲಿ ಏನದಂದ್ರೆ ನೀರು ಬಳಸಂಗಿಲ್ಲ, ದನಗಳಿಗೆ ನೀರು ಕುಡಿಸಂಗಿಲ್ಲ, ಕುರಿಗಳಿಗೆ ನೀರು ಕುಡಿಸಂಗಿಲ್ಲ, ಅವ್ರು ಬಳಕೆ ಮಾಡೋಂಗಿಲ್ಲ. ಭಾಳಷ್ಟು ತೊಂದರೆ ಆಗ್ಲತ್ತದ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿಂದ ಜನಪ್ರತಿನಿಧಿಗಳು ಇದನ್ನು ಇವತ್ತು ಮೌನವಾಗಿ ಕುಂತಿದ್ದಾರೆ. ಅವರೆಲ್ಲರೂ ಇವತ್ತು ಅನೇಕ ಸಲ ನಾವು ಮಾಧ್ಯಮ ಮೂಲಕ ಎಲ್ಲರಿಗೂ ಪ್ರಶ್ನೆ ಮಾಡಿದ್ರು ಕೂಡ ಕ್ಯೂಡಾಗಿ ಮೌನವಾಗಿ ಕುಂತಿದ್ದಾರೆ. ಹೀಗಾಗಿ ಇಲ್ಲಿಂದ ನಮಗೆ ಸೂಕ್ತ ಕ್ರಮ ತೊಗೊಂಡು ಇಲ್ಲಿ ಏನು ಕಂಪನಿಗಳಿವೆ ತಕ್ಷಣ ಏನದಂದ್ರೆ ಅವಕ್ಕೂ ಸೀಸ್ ಮಾಡಬೇಕು, ಬಂದ್ ಮಾಡಬೇಕು. ಯಾರು ಬಿಡ್ತಾ ಇದ್ದಾರೆ ರಾಜಾರೋಷವಾಗಿ ಅವ್ರಿಗೆ ಕಾನೂನು ಕ್ರಮ ತಗೋಬೇಕಂತೇಳಿ ಮಾಧ್ಯಮ ಮೂಲಕ ನಾವು ಒತ್ತಾಯಿಸ್ತೇವೆ. ಕಾರ್ಖಾನೆಗಳ ಸುತ್ತಲಿನ ಗ್ರಾಮಗಳಾದ ಮೊಳಕೇರ, ಗಡವಂತಿ, ಮಾಣಿನಗರ ಸೇರಿದಂತೆ ಹುಮನಾಬಾದ್ ನಗರದ ಹೊರವಲಯದ ಬಡಾವಣೆಯ ನಿವಾಸಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಚರ್ಮರೋಗ, ಮಲೇರಿಯಾ, ಆನೆಕಾಲು ರೋಗ ಸೇರಿದಂತೆ ನಾನಾ ರೋಗಗಳ ಭೀತಿ ಕಾಡುತ್ತಿದೆ. ಅಲ್ಲದೆ ಕೃಷಿ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ದೂರುತ್ತಿದ್ದಾರೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ನಾಮಕೆ ವಾಸ್ತೆ ಭೇಟಿ ನೀಡಿದರೂ ಕಠಿಣ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಪರಿಸರ ಪ್ರೇಮಿಗಳು ಆಕ್ಷೇಪಿಸುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಸುಮಾರು ಕಂಪನಿಗಳು ಇಂಡಸ್ಟ್ರಿಯಲ್ ಏರಿಯಾದಿಂದ ಇವತ್ತು ಕೆರೆಗಳಿಗೆ ನೀರು ಬಿಟ್ಟು, ಕಲುಷಿತ ನೀರು ಬಿಟ್ಟು ಇವತ್ತು ಗ್ರಾಮಸ್ಥರಿಗೆ ಒಳ್ಳೆ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಮೂಡಿಗೆರೆ ಆಗಲಿ, ಗಡಂತಿ ಆಗಲಿ, ಧುಮನ್ಸೂರು ಆಗಲಿ, ಆ ಕೆರೆಗಳಿಗೆ ನೀರು ಬಿಟ್ಟು ಆ ಕೆರೆಗಳಿಂದ ಅನೇಕ ಪ್ರಾಣಿ ಜೀವಿ ಜಲಚರ ಜೀವಿಗಳು ಕೂಡ ಸತ್ತೋಗ್ತಾ ಇದೆ. ಇವತ್ತು ಪ್ರತಿನಿಧಿಗಳು ಇದ್ರ ಮೇಲೆ ನಾವು ಬಂದ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇಲ್ಲಿ ನೋಡಿ, ಇದು ಕಲುಷಿತ ಆಗಿರುವ ನೀರಿನಿಂದ ಇವತ್ತು ಅನೇಕ ಸಮಸ್ಯೆಗಳು. ಈ ನೀರು ಕಾರಂಜಕ್ಕೆ ಹೋಗುತ್ತೆ. ಆ ಕಾರಂಜಿ ನೀರು ತಿರುಗಿಸಿ ನಮ್ಗೆ ಏನಾಗದ ಅಂದ್ರೆ ಈ ಕಡೆ ಜನಗಳಿಗೆ ಉಪಯೋಗ ಆಗುವಂಥ ಈ ಕಡೆ ಕುಡಿಯೋಕ್ಕೂ ಕೂಡ ಅವೇ ನೀರು ಇಲ್ಲಿಗೆ ಸರಬರಾಜು ಮಾಡ್ತಾರೆ. ಇಂಥ ನೀರು ಕೊಂಡು ಇವತ್ತು ಅನೇಕ ರೋಗಗಳು ಬರ್ತಾ ಇದೆ. ಚರ್ಮ ರೋಗ ಆಗಲಿ, ಕಾಲು ರೋಗ ಆಗಲಿ, ಇಂಥವು ಮಲೇರಿಯಾ ರೋಗ ಬಂದ್ಬಿಟ್ಟು ಇವತ್ತು ಬಡ ಜನಗಳಿಗೆ ತುಂಬ ಸಮಸ್ಯೆಗಳನ್ನು ಆಗ್ತಾ ಇದೆ. ದಯಮಾಡಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿಂದ ಯಾವ್ಯಾವ ಕಂಪನಿಗಳು ಈ
ಕೆರೆಗೆ ನೀರು ಬಿಡ್ತಾ ಇದ್ದಾರೆ. ಆ ಕಂಪನಿಗಳಿಗೂ ಬಂದ್ ಮಾಡಿಸಿ ನೀರನ್ನ ತಡೆ ಹಿಡಿಬೇಕಂತ ಹೇಳಿ ಈ ದಿನ ನೀವು ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಹೊರವಲಯ ಕಂಪನಿಗಳು, ಇಂಡಸ್ಟ್ರಿಯಲ್ ಕಂಪನಿಗಳಿದೆ, ಕೈಗಾರಿಕೆ ಕಂಪನಿಗಳು. ಕೈಗಾರಿಕೆ ಕಂಪನಿಗಳಿಂದ ಏನು ಕೆಮಿಕಲ್ ಕಂಪನಿಗಳಿದ್ದಾವೆ, ರಾಜರೋಷವಾಗಿ ಏನದಂದ್ರೆ ಹಳ್ಳಕ್ಕೆ ಕೆಮಿಕಲ್ ಬಿಡ್ತಾ ಇದ್ದಾರೆ. ನಿರಂತರ ಏನದಂದ್ರೆ ನಾವು ಮಾಧ್ಯಮ ಮೂಲಕ ನಿರಂತರ ಹೇಳ್ತಾ ಇದ್ರು ಕೂಡ, ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಕೂಡ ಅವರು ಇದೇ ಮಾಡಂಗೆ ಮಾಡ್ತಾ ಇದ್ದಾರೆ. ಇಲ್ಲಿಂದು ಜನಪ್ರತಿನಿಧಿಗಳು ಹೇಳ್ತಾರೆ ಹಲವಾರು ಸಾಲಿ ನಾವು ಕಂಪನಿಗಳು ಬಂದ್ ಮಾಡ್ತೀವಿ ಅಂತೇಳಿ. ಎಲ್ಲ ಕಂಪನಿ ಬಂದ್ ಮಾಡಿದಿರಿ? 12 ಕಂಪನಿ ಹೋದ ವರ್ಷ ಹೇಳಿದಿರಿ, ಬಂದ್ ಮಾಡಿದ್ರ, ಮತ್ತ ಪುನಃ ಸ್ಟೇ ತಂದು ಚಾಲೂ ಮಾಡಿದಾರ ಅಂತ ಹೇಳ್ತಾರೆ. ಮೊನ್ನೆ ಏನು ಮಳೆ ಬಂತು, ಆ ಮಳೆಯಲ್ಲಿ ಏನದ ರಾಜರೋಷವಾಗಿ ಏನದಂದ್ರ ಕೆಮಿಕಲ್ ಅನ್ನು ಬಿಟ್ಟು ನೋಡಿ ಇಲ್ಲಿ ಮೀನುಗಳ ಯಾವ ರೀತಿ ಸತ್ತಿದ್ದಾವೆ. ಈ ಮೀನುಗಳು ಸತ್ತಿದ್ದಾವೆ. ಈ ಮೀನುಗಳು ಯಾವ ರೀತಿ ಸತ್ತಿವೆ, ಅದೇ ರೀತಿ ಏನದಂದ್ರ ನಾವು ಮಾನವ ಜನ್ಮ, ಇವತ್ತು ನಮ್ಮ ಏನು ಶಿಷ್ಟ ಜನ್ಮ ಅಂತೀವಿ, ಈ ಜನ್ಮಕ್ಕೂ ಕೂಡ ಇದೇ ರೀತಿ ಸಾವಾಗುತ್ತೆ ಮುಂದೆ ಬರೋಂಥ ದಿನದಲ್ಲಿ. ಹೀಗಾಗಿ ಮಾನ್ಯ ಸಿದ್ಲಿಂಗ್ ಪಾಟೀಲ್ ಅವರೇ, ನೀವು ಇದೇ ಕಂಪನಿ ಹೆಸರು ಹೇಳಿ ಇವತ್ತು ಎಲೆಕ್ಷನ್ ಅನ್ನು ಮಾಡಿದಿರಿ. ಮತ್ತೆ ಇಲ್ಲಿನ ಜನಗಳ ಕಷ್ಟಗಳನ್ನು ನೀವು ಕೇಳಬೇಕು. ತಕ್ಷಣ ನೀವು ಕಂಪನಿಗಳು ವಿಸಿಟ್ ಕೊಟ್ಟು ಯಾರು ನೀರು ಬಿಡ್ತಾರೋ ಅಂತ ಕಂಪನಿಗಳಿಗೆ ನೀವು ಬೀಗ ಜಡಿಬೇಕು. ಇಲ್ಲ ಹೋದ್ರೆ ಮುಂದೆ ನಿಮಗೂ ಕೂಡ ಏನದ ತಕ್ಕ ಪಾಠ ಕಲಿಸ್ತೀವಿ. ಅದೇ ರೀತಿ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ ಸಚಿವರಿದ್ದೀರಿ, ಅದೇ ರೀತಿ ಏನದ ನಿಮ್ಮ ಮಗ ಕೂಡ ಏನದ ಅಂದ್ರ MP ಆಗಿ ಇದ್ದಾರೆ. ನಿಮಗೂ ಕೂಡ ಇಲ್ಲಿಂದ ವಾತಾವರಣ ನೀವು ಕೂಡ ಏನದ ವಿಸಿಟ್ ಮಾಡಬೇಕು. ಸುಮಾರು ಸಲ ನಾವು ಮಾಧ್ಯಮ ಮೂಲಕ ನಿಮ್ಮನ್ನು ಟೀಕೆ ಮಾಡಿದ್ರು ಕೂಡ ನೀವು ಇಲ್ಲಿವರೆಗೂ ಕ್ಯಾರಿ ಅಂತ ಇಲ್ಲ, ಇಲ್ಲಿನ ಜನಗಳ ಕೂಗು ಕೇಳ್ತಾ ಇಲ್ಲ. ಹಿಂಗಾದ್ರೆ ನೀವು ಎಷ್ಟರ ಮಟ್ಟಿಗೆ ಏನದ ಅಂದ್ರೆ ನೀವು ಭವಿಷ್ಯಗಳನ್ನು, ಯುವಕರ ವಿದ್ಯಾರ್ಥಿಗಳನ್ನು ಭವಿಷ್ಯವನ್ನು ನಾವು ರೂಪಿಸ್ತೀವಿ ಅಂತ ಹೇಳ್ತೀರಿ. ಎಲ್ಲಿ ರೂಪಿಸ್ತಾ ಇದ್ದೀರಾ? ಇಲ್ಲಿ ನೆರಳಿ ಸಾಯ್ತಾ ಇದ್ದೇವೆ. ಇವತ್ತು ರೈತರು, ದೀನ ದಲಿತರು ಮತ್ತು ಕಾರ್ಮಿಕರು ಇದೇ ನೀರು ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿ ನೀವು ತಕ್ಷಣ ಏನದಂದ್ರೆ ಈ ಕಂಪನಿಗೆ, ಕೈಗಾರಿಕೆ ಇಂಡಸ್ಟ್ರಿಯಲ್ ಏರಿಯಾ ಕೆಮಿಕಲ್ ಕಂಪನಿಗಳು ವಿಸಿಟ್ ಮಾಡಿ ತಕ್ಷಣ ಏನಾದ ತಪ್ಪಿಸ್ತರ ವಿರೋಧ ನೀವು ಕಾನೂನು ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದೆ ಬರೋ ಹಂತದಿಂದಲೇ ಉಗ್ರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಆ ಹೋರಾಟ ಏನದಂದ್ರೆ ನಿರಂತರ ನಿಮ್ಮ ವಿರೋಧ ಕೂಡ, ಜನಪ್ರಿಯ ಶಾಸಕರು ವಿರೋಧ ಕೂಡ, ಮತ್ತೆ ಅದೇ ರೀತಿ ಏನದಂದ್ರೆ ನಮ್ಮ ಈಶ್ವರ್ ಖಂಡ್ರೆ ವಿರೋಧ ಕೂಡ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.